ನಮ್ಮ ನೇತ್ರಮ್ಮ ಒಬ್ಳೇ ಅಲ್ಲಿ ಎರಡು ಹುಡುಗರ್ನ ಹೆಂಗೆ ಸುಧಾರಿಸ್ತಿದ್ದಾಳೋ ಏನೋ ಪಾಪ. ಇಲ್ಲಿದ್ದಾಗ ಹೆಂಗೋ ನಾವೆಲ್ಲ ಇದ್ವಿ ಎತ್ಕೊಂತಿದ್ವಿ. ಈಗ ಅವ್ರ ಅತ್ತೇನೋ ಎಲ್ಗಾರ ಹೋಗು ಅದೇ ಕುರಿಸ್ಕೊಂತಾಳೆ. ಆ ಗಂಡ ಇನ್ನೇನು ಕೆಲ್ಸಕ್ಕೆ ಹೋಗ್ತಾನೆ ಪಾಪ, ಅವನು ಎತ್ಕೊಂಬಕ್ಕಾಗಲ್ಲ. ರಾತ್ರಿ ಹೊತ್ನಾಗೆಲ್ಲ ಹೆಂಗೆ ಸುಧಾರಿಸ್ತಾಳೋ ಏನು ಕತ್ತೀಯೋ. ನಂದು 2 ದಿವಸ ಇಲ್ಲೇ ಇಕ್ಕಬೇಕಾಗಿತ್ತು ಅನ್ಸುತ್ತೆ. ಹೆಂಗೋ ದೇವ್ರೇ ಅವಳಿಗೆ ಶಕ್ತಿ ಕೊಡಪ್ಪ. ನಮ್ಮ ನೇತ್ರಮ್ಮಗೆ ಮೂಗಿನ ಮೇಲೆ ಮೂಗಿನ ತುದಿ ಮೇಲೆ ಕೋಪ ಇರುತ್ತೆ. ಹುಡುಗರು ಒಂದು ಈಟ್ ಹತ್ರನು ಸಹಿಸ್ಕೊಂಬಲ್ಲ ಅವಳು. ಇಲ್ಲೇನೆ ಹಂಗೇನೆ ಹೆಂಗ ಆಡಾಳ ಹಂಗೇನೆ. ಅಲ್ಲಿ ಹೆಂಗೆ ಆಡ್ತಾಳೋ ಏನು ಕತ್ತೀಯ. ಇನ್ನೊಂದು 2 ದಿವಸ ಬಿಟ್ಟು ಹೋಗಿ ನೋಡ್ಕೊಂಡನ ಬರಬೇಕು. ಬೇಜಾರಾಗುತ್ತೆ. ಮನೆಯೆಲ್ಲ ಒಂಥರ ರಣಗುಟ್ಟು ತಂಗೇನೆ. ಹುಡುಗರಿದ್ದಾಗ ಹಂಗೇನೆ ಕಳಕಳಿಯಾಗಿತ್ತು. ಅಕ್ಕ ಅಕ್ಕ, ಯಾರಪ್ಪ ನೀನು? ಯಾರು ಬೇಕು? ನಾನು ಮಾದೇಶ. ಮಾದೇಶ? ಯಾವ ಮಾದೇಶ? ಯಾರು ಬೇಕು ನಿನಗೆ? ಈ ಮನೆಗೆ ಯಾಕೆ ಬಂದಿದ್ಯಾ? ಅದು ನಮ್ಮ ಮಲ್ಲಿ ಅಕ್ಕನ ಮಾತಾಡ್ಸಕ್ ಬಂದಿದ್ದೀನಿ. ಮಲ್ಲಿ ಅಕ್ಕನ? ನೀನು ಯಾರು? ಮಲ್ಲಿಗೆ ಏನಾಗ್ಬೇಕು ನೀನು? ನಾನು ತಮ್ಮ, ಅವ್ರ ತಮ್ಮ. ನೀವ್ಯಾರು? ನಾನು ಈ ಮನೆ ಯಜಮಾನಿ. ಮಲ್ಲಿಗೆ ಅತ್ತೆ ಆಗ್ಬೇಕು. ನೀನ್ ಯಾವ ತಮ್ಮನೋ? ಎಲ್ಲಿಂದ ಬಂದು ಇಷ್ಟು ದಿನ ಇಲ್ದಿದ್ದ ತಮ್ಮ? ಅತ್ತೇನಾ? ಹಂಗಾದ್ರೆ ನೀವು ನನಗೂ ಅತ್ತೇನೆ ಆಗ್ಬೇಕಲ್ವಾ? ನಾನು ಇಷ್ಟು ದಿನ ಕಳೆದೋಗಿದ್ದೆ, ಇವಾಗ ಮನೆಗೆ ಬಂದಿದ್ದೀನಿ. ನಿಮಗೆ ಗೊತ್ತಿಲ್ವೇನು? ಏನು ಕಳೆದೋಗಿದ್ದ? ಏನೋ ಹೇಳ್ತಾ ಇದ್ಯಾ? ಯಾರೋ ನೀನು? ಏನು ಕಳ್ಳ ನೀನು? ನಮ್ಮನೆಗೆ ನಾನು ಕಳ್ತನ ಮಾಡ್ಕೊಂಡು ಹೋಗಿ ಬಂದಿದ್ಯೇನು? ಮಲ್ಲಿ ಹೆಸರು ಹೇಳ್ಕೊಂಡು ತಮ್ಮ ಗಿಮ್ಮ ಅಂತಾನ? ಅವ್ಳಿಗೆ ಯಾಕೆ ತಮ್ಮ ಇಲ್ಲ ತಂಗಿನೂ ಇಲ್ಲ? ಸುಮ್ಮನೆ ಹೋದ್ರೆ ಸರಿ. ಇವಾಗ ನೋಡು ಏನೂ ಇಲ್ಲ. ಓಹೋ ನುಗ್ ಬಿಡ್ತೀರಲ್ವ ಯಾರ ಮನೆಗೆ ಅಂದ್ರೆ ಅವ್ರ ಮನೆಗೆ. ಅಯ್ಯೋ ನಾನು ಕಳ್ಳ ಅಲ್ಲ. ಏಯ್ ಕಳ್ಳ ಅಲ್ದಿದ್ರೆ ಯಾಕೋ ಹಿಂಗೆ ಕಂಡರ ಮನೆಗೆ ನುಗ್ತಾ ಇದ್ಯಾ? ಈ ಮನೆಯವ್ರದ್ದು ಹೆಸರು ತಿಳ್ಕೊಂಡು ತಮ್ಮ ತಂಗಿ ಅಣ್ಣ ಅಂತ್ಕೊಂಡು ಕಳ್ತನ ಮಾಡಕ್ ಬಂದಿದ್ಯೇನೋ? ಯಾವ ತಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರೋದು ತಮ್ಮ ಎಲ್ಲಿಂದ ಬರ್ತಾನೋ? ಸುಳ್ಳು ಹೇಳ್ಕೊಂಡ್ ಬಂದಿಯೇನೋ ನೀನು? ಅಯ್ಯೋ ಇಲ್ಲ, ನನ್ನ ತಮ್ಮ ನಿಜವಾಗ್ಲೂ ಮಲ್ಲಿಕಂತ ತಮ್ಮ. ಎಲ್ಲಿ ನಮ್ಮ ಅಕ್ಕ ಇಲ್ವಾ ಮನೆಗೆ? ಕರೀರಿ, ಅವಳೇ ಹೇಳ್ತಾಳೆ. ನೀವು ನೋಡಿಲ್ಲ ನನ್ನ? ಅವಳಿಲ್ಲ ಮನೆಗೆ, ಎಲ್ಗೋ ಹೋಗ್ಯವಳೆ. ಕರಿಬೇಕು. ಏ ಗುಲಾಬಿ ಬಂದೇನೆ, ಬಾರಿ ಇಲ್ಲಿ. ಯಾರು ಇವನು? ಮಲ್ಲಿ ತಮ್ಮ ಅಂತ ಹೇಳ್ಕೊಂಡು ಬಂದವನೇ. ಅಯ್ಯೋ ಅಮ್ಮೋರೆ, ನಿಜವಾಗ್ಲೂ ಇವನು ಮಲ್ಲಿ ತಮ್ಮನೇ. ನಿಮಗೆ ಗೊತ್ತಿಲ್ವಾ? ಅಯ್ಯೋ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ಗೆ ಅವಾಗ ನೀವು ಬೆಂಗಳೂರಿಗೆ ಹೋಗಿ ಕಳೆದೋಗಿದ್ರಲ್ಲ, ಅವಾಗ ಇವನು ಸಿಕ್ಕಿರೋದು. ಮಲ್ಲಿ ಅಪ್ಪ ಅಮ್ಮಗೆ ಎಲ್ಲ ದೇವಸ್ಥಾನದ ಹತ್ರ ಇದ್ದಂತೆ. ಅವಾಗ ಇವನಿಗೆ ಮಾತು ಬರ್ತಿರ್ಲಿಲ್ಲ, ಹಳೇದೆಲ್ಲ ನಾನು ನೆನಪು ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಹುಷಾರಾಗಿ ಎಲ್ಲನ ನೆನಪಾಗಿ ಮಾತಾಡ್ತಾ ಇದ್ದಾನೆ ಇವಾಗ. ಏನೋ ಚಿಕ್ಕ ವಯಸ್ಸಲ್ಲಿ ಏನೋ ಜಾತ್ರೆಗೆ ಹೋದಾಗ ಕಳೆದೋಗಿದ್ದಂತೆ ಇವನು. ಮಲ್ಲಿ ತಮ್ಮ ನಿಜವಾಗ್ಲೂ ಇವನು. ಹೌದಾ? ಅಯ್ಯೋ ಹಂಗಾರೆ ನಿಂಗಮ್ಮನ ಮಗ ಚಿಕ್ಕ ವಯಸ್ಸಿನಾಗೆ ಕಳೆದೋಗ್ಯಾರ ಅಂತ ಬಡ್ಕೊಂತಿದ್ಲು ಯಾವ್ದೋ ಜಾತ್ರೆಗೆ ಹೋಗಿ ಬಂದು. ಅವನೇನ ಇವನು ಸಿಕ್ಕದ್ನಂತ? ಪರವಾಗಿಲ್ವೇ, ಈ ವರ್ಷ ಆದ್ಮೇಲೆ ಸಿಕ್ಕವನೇ? ಹೌದು ಅಮ್ಮೋರೆ, ಇಷ್ಟು ವರ್ಷ ಆದ್ಮೇಲೆ ಸಿಕ್ಕವನೇ. ಅಯ್ಯೋ ನಾನು ನೋಡಿರ್ಲಿಲ್ವಲ್ಲ ಮಲ್ಲಿ ತಮ್ಮ ನಾನು ಅಂತ ಹೇಳ್ತಾ ಅಂದ. ನಾನು ಅವಳಿಗೆ ತಮ್ಮ ಅಣ್ಣ ಯಾರು ಇಲ್ವಲ್ಲ, ಅವಳ ಒಬ್ಳೆ ಮಗಳಲ್ವಾ. ಇವನು ಯಾರು ಬಂದೇವ್? ನೀನು ಕಳಗಿಲ್ಲ ಏನೋ ಬಂದೇವನ? ನಮ್ಮ ಮನೆಯವ್ರದ್ದ ಎಲ್ಲ ತಿಳ್ಕೊಂಡು ಕಳ್ತನ ಮಾಡಕ್ಕೆ ಅಂತ ತಿಳ್ಕೊಂಡಿದ್ದೆ ಕಣೆ ಗುಲಾಬಿ. ಅಯ್ಯೋ ಇವನು ಅಂತಾನಲ್ಲ ಅಮ್ಮೋರೆ, ಒಳ್ಳೆಯವನು. ಏನಪ್ಪ ಮದೇಶ, ಏನ್ ನಿಮ್ಮ ಅಕ್ಕ ನುಡಿಕೆ ಬಂದ? ಹ್ಞೂ ಅಕ್ಕ, ಅಕ್ಕಯ್ಯನ ಕರ್ದು ಬರೋಗು ಅಂತೇಳಿ ಅಮ್ಮಾಯಿ ಕಳಿಸ್ತು, ಅದಕ್ಕೆ ಬಂದೆ. ಎಲ್ಗೋದ್ಲು ನಮ್ಮ ಅಕ್ಕಯ್ಯ? ನಿಮ್ಮ ಅಕ್ಕ ಎಲ್ಗೋ ಹೋಗೋಳಪ್ಪ, ನನಗೂ ಗೊತ್ತಿಲ್ಲ ಎಲ್ಗೋದ್ಲು ಅಂತಾನ. ಈ ಬಂದಾಗ ಕಳಿಸ್ತೀನಿ, ಹೋಗು ನಿನ್ನ ಮಂತಕ್ಕೆ. ಸರಿ ಅಕ್ಕ, ಆಯ್ತು, ಬಂದಾಗ ಕಳಿಸು. ಹ್ಞೂ ಕಳಿಸ್ತೀನಿ, ಹೋಗು. ಅಯ್ಯೋ ಪಾಪ, ಏನು ಅರಿಯದ ಮುಗ್ಧ ಮಾದೇಶ. ಹೆಂಗೋ ಚೆನ್ನಾಗದ್ದಲ್ಲ ಅಲ್ವೇ? ಇವನು ಹೆಂಗೆ ಸಿಕ್ಕದ? ಅಲ್ಲ 7 ವರ್ಷ ಆದ್ಮೇಲೆ ಇವನು ಕರ್ಕೊಂಬಂದೇವ್ರಿ. ಇವನೇನ ಅವ್ರ ಮಗ ನಿಜವಾಗ್ಲೂ, ಅಥವಾ ಯಾವನ ಕಳಗಿಲ್ಲ ಬಂದು ಸೇರ್ಕೊಂಡವನ? ಅಯ್ಯೋ ನಿಂಗಮ್ಮಗೂ ಆ ಕಿಟ್ಟಪ್ಪಗೂ ಏನಾಗೈತಿ? ಸರಿಯಾಗಿ ವಿಚಾರಣೆ ಮಾಡವ್ರ ಇಲ್ವೋ? ಅಯ್ಯೋ ಅಮ್ಮವ್ರೆ, ಎಲ್ಲ ಸರಿಯಾಗಿ ವಿಚಾರಣೆ ಮಾಡವ್ರೆ ಬಿಡ್ರಿ. ಅವರು ಅಷ್ಟೆಲ್ಲ ತಿಳ್ಕೊಂಬದಲೇನೆ ಮಗ ಅಂತ ಮನೆ ಕರ್ಕೊಂಬರ್ತಾರ? ಬಿಡಿ. ಏನೋ ಅಮ್ಮ, ಏನೇನೋ ನಡೀತಾ ಇದ್ದಾವೆ. ನಡೀಲಿ. ಓ ಮಲ್ಲಿ ಬಂದು ನೋಡು. ಓ ಮಲ್ಲಿ ಬಂದ್ಯಾ? ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ ಗುಲಾಬಿ, ಏನಾಯ್ತು? ಏನು ಇಲ್ಲ ಮಲ್ಲಿ, ಅದೇ ನಿನ್ ತಮ್ಮ ಬಂದಿದ್ದ. ಏನೋ ನಿಮ್ಮಮ್ಮ ಏನೋ ಕರಿಯ ಕಳ್ಸಿತ್ತಂತೆ ಅಮ್ಮೋರ್ಗೆ. ನಿನ್ ತಮ್ಮ ಅಂತ ಹೇಳಿದ್ರೆ ನಂಬೇ ಇಲ್ಲ ಅವರು. ಯಾರೋ ಕಳ್ಳರು ಬಂದ್ರು ಅನ್ಕೊಂಡು ಗಾಬರಿ ಆಗ್ಬಿಟ್ಟವ್ರೆ. ನಾನು ಬಂದು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗೈತೆ. ಓ ಹೌದಾ? ಯಾಕೆ ಬಂದಿದ್ದು? ನಮ್ಮೈ ಕರಿತಂತ ಅತ್ತೆ. ಅವ್ನು ನನ್ನ ತಮ್ಮ, ನಿಮಗೆ ಗೊತ್ತಿರ್ಲಿಲ್ವಾ? ಅಯ್ಯೋ ನಿನ್ ತಮ್ಮ ಈ ಮನೆಗೆ ಬಂದಾಗ ಅಮ್ಮೋರ್ಗೆ ಹುಷಾರಿರ್ಲಿಲ್ವಲ್ಲ, ಆಮೇಲೆ ಎಲ್ಲೋ ಬೆಂಗಳೂರಾಗೆಲ್ಲ ಕಳೆದೋಗಿದ್ರು ಅನ್ಸುತ್ತೆ. ಆ ಟೈಮ್ನಾಗಲ್ವಾ ಸಿಕ್ಕಿದ್ದು ನಿನ್ ತಮ್ಮ? ಅಮ್ಮೋರ್ಗೆ ಗೊತ್ತಿಲ್ಲ ಅವತ್ತಿಂದನ ಮನೆಗೆ ಬಂದಿಲ್ವಲ್ಲ ಇವನು.
ಅದು ಅಲ್ದೇನೆ ನಾಮಕರಣಕ್ಕೂ ಬರ್ಲಿಲ್ಲ. ಅಯ್ಯೋ ಬಂದಿದ್ದ, ಬಂದಿದ್ರ ಅಲ್ಲೆಲ್ಲೂ ಕಾಣಿಸ್ಕೊಂಬ್ಲಿಲ್ಲ. ಊಟ ಮಾಡ್ಕೊಂಡು ಅದೇ ಹೋದ. ನಮ್ಮಮ್ಮಯ್ಯ ನಮ್ಮಪ್ಪ ಎಲ್ಲ ಬಂದಿದ್ರು, ಕಾಣಿಸ್ಲಿಲ್ಲ ಅಷ್ಟೇನೆ ಜಂದಾಗಿ. ಊಟ ಮಾಡ್ಕೊಂಡು ಹೋಗವ್ರವ್ರು ಬಂದಿದ್ರು. ಓ ಹೌದಾ, ಸರಿ. ನಿಮ್ಮ ಅಮ್ಮಯ್ಯನ ಕರಿತೈತಂತೆ, ಹೋಗ್ಬೇಕಂತೆ, ಹೋಗು. ಸರಿ ಆಯ್ತು, ಹೋಗಿ ಬರ್ತೀನಿ. ಮತ್ತೆ ಹೋಗಿ ಬೇಗ ಬರ್ತೀನಿ. ಆಯ್ತಾಯ್ತು, ಹೋಗಿ ಬೇಗ ಬಾ. ನೇತ್ರ ಮೇಲಿದ್ದಾಗ ಯಾವಾಗ್ಲೂ ಹುಡುಗರು ನೆತ್ಕೊಂಡು ಆಟ ಆಡ್ತಿದ್ದೆ. ಇವಾಗಂತೂ ಯಾವಾಗ್ಲೂ ಅಮ್ಮನ ಮನೆ ಅಪ್ಪನ ಮನೆ ಅಂತ ಹೋಗ್ತಲೇ ಇರ್ತೀಯ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಅತ್ತೆ, ಬರ್ತೀನಿ ಇರ್ರಿ. ಯಾಕೋ ಹೇಳ್ಕಳ್ಸಿತ್ತಲ್ವಾ, ಹೋಗಿ ಏನಕ್ಕೆ ಅಂತ ಕೇಳ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಯ್ತಾಯ್ತು, ಹೋಗು, ಹೋಗಿ ಬೇಗ ಬಾ. ಮದೇಶ ಮದೇಶ, ಎಲ್ಲೋ ನಿಮ್ಮ ಅಕ್ಕ ಬರ್ಲಿಲ್ವೇನೋ? ಇಲ್ಲಮ್ಮ, ಅಕ್ಕಯ್ಯ ಮನೆಯಾಗಿರ್ಲಿಲ್ಲ. ಅವ್ರ ಅತ್ತೆನೂ ಮತ್ತೆ ಗುಲಾಬಿ ಅಕ್ಕ ಇದ್ರು. ಹೇಳ್ ಬಂದೆ, ಅಕ್ಕಯ್ಯ ಬಂದ ತಕ್ಷಣ ಮಂತಕ್ಕೆ ಕಳಿಸ್ರಿ ಅಂತನ. ಯಾಕಮ್ಮ, ಏನಕ್ಕೆ ಕರಿಯಕ್ಕೆ ಕಳಿಸಿದ್ದು? ಯಾಕೂ ಇಲ್ಲ, ಸುಮ್ಮನೆ ಬರ್ಲಿ ಇರು, ಮಾತಾಡೋಣ. ಅಮ್ಮ, ಆ ಅತ್ತೆಗೆ ನಾನು ಯಾರು ಅಂತ ಗೊತ್ತೇ ಇರಲಿಲ್ಲ. ನನಗೂ ಅವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ. ಅವರೇನಾ ಮಲ್ಲಿ ಅಕ್ಕರ ಅತ್ತೆ? ಹ್ಞೂ ಕಣೋ, ಯಾಕೆ, ಏನಾಯ್ತು? ಅಯ್ಯೋ, ನಾನು ಹೋದ ತಕ್ಷಣ ಕಳ್ಳ ಬಂದ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಕಳ್ಳ ನೀನು ಅಂತ ಹೇಳಿ ಬೈದರು ಬಾಯಿಗೆ ಬಂದಂಗೆನೆ. ಆಮೇಲೆ ನಾನು ಮಲ್ಲಿ ಅವ್ರ ತಮ್ಮ ಅಂತ ಹೇಳಿದ್ರು ನಂಬಲಿಲ್ಲ. ತಿರ್ಗಾ ಗುಲಾಬಿ ಅಕ್ಕ ಬಂದು ಹೇಳಿದ್ಮೇಲೆ ನಂಬಿದ್ದವರು. ಅಯ್ಯೋ ಹೋಗ್ಲಿ ಬಿಡೋ ಮದೇಶ, ನಮ್ಮ ಅತ್ತಿಗೆ ನಿನ್ ಬಗ್ಗೆ ಗೊತ್ತಿರ್ಲಿಲ್ಲ. ನಾವು ಅವ್ರಿಗೇನು ಹೇಳಕ್ ಹೋಗ್ಲಿಲ್ಲ ಯಾವಾಗ್ಲೂ. ನೀನು ಆ ಕಡೆ ಮನೆ ಕಡೆ ಬಂದಿರ್ಲಿಲ್ವಲ್ಲ, ನೋಡಿಲ್ವಲ್ಲ, ಅಚ್ಚಿ ಹಂಗ ಅನ್ಕೊಂಡಿದ್ದಾರೆ. ಅಮ್ಮ ಏನಮ್ಮ ಹೇಳ್ ಕಳ್ಸಿದ್ದು? ಯಾಕೋ ಕರಿಯಕ್ ಕಳ್ಸಿದ್ದೆ? ಏನು ಇಲ್ಲಮ್ಮ, ಕುತ್ಕೋಣ ಮದೇಶ. ನೀನು ಹೇಳಮ್ಮ, ಕುತ್ಕೊಂಡ್ವಿ ಇಬ್ರು. ಏನೂ ಇಲ್ಲಮ್ಮ, ನಿನ್ ತಮ್ಮಗೆ ಒಂದು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಮ ಅಪ್ಪನೂ ಹಂಗಂತು ಒಂದು ಹೆಣ್ಣು ಹುಡ್ಕೋಣ, ಮದುವೆ ಮಾಡೋಣ ಅಂತನ. ಅದಕ್ಕೆ ನಿನಗೆ ಹೇಳೋಣ, ನಿನ್ ಗಂಡಂತ ಹೇಳಿದ್ರೆ ಯಾವ್ದಾದ್ರು ಒಂದು ಹುಡುಗಿನ, ಒಳ್ಳೆ ಹುಡುಗಿನ, ಬಡವ್ರ ಮನೇನಾದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಆಗಿರ್ಬೇಕು, ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕು, ನಮ್ಮ ಆದೇಶನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಬಡವ್ರ ಮನೆ ಹುಡುಗಿನೇ ಬೇಕು ನಮಗೆ. ಯಾಕೆ ಅಂದ್ರೆ ಅವರಾದ್ರೆ ನಮಗೆ ಹೊಂದ್ಕೊಂತಾರೆ. ಶ್ರೀಮಂತರ ಮನೆ ಹುಡುಗಿರು ನಮ್ಮನ್ನ ನೋಡೋದು ಇಲ್ಲ ಬಿಡು, ಮದುವೆನೂ ಆಗಲ್ಲ ಅವರು, ಅದು ಬೇರೆ ವಿಚಾರ. ಅದಕ್ಕೆ ಮದುವೆ ಮಾಡೋ ಅನ್ನೋ ವಿಷಯನ ಹೇಳೋಣ ನಿನ್ನ ಹತ್ರ ಅಂತ ಕರ್ಸಿದ್ದು. ನನಗ ಮದುವೆನಾ? ಮದುವೆ ಬೇಡ, ಏನು ಬೇಡ ಬಿಡಮ್ಮ. ನನಗೆ ಯಾಕೆ ಮದುವೆ ಹೇಳು? ಅಯ್ಯೋ ಯಾಕೋ ಹಿಂಗಂತಿದ್ಯಾ ಮದೇಶ? ನಿನ್ಗೇನೋ ಕಮ್ಮಿ ಆಗಿದೆ? ಎಲ್ಲ ಚೆನ್ನಾಗಿದೆಯಲ್ಲ. ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿವಂತೆ ಬಿಡು. ನಾನು ನಿಮ್ಮ ಮಾವನಿಗೆ ಹೇಳಿದ್ರೆ ಒಳ್ಳೆ ಹುಡುಗಿನೇ ನೋಡ್ತಾರೆ. ಇಲ್ಲೇ ದೇವಸ್ಥಾನದ ಹತ್ರ ಮದುವೆ ಮಾಡಿಬಿಡೋಣ, ನಮ್ಮೂರ ದೇವಸ್ಥಾನದಲ್ಲೇನೆ. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಹಾಗೂ ಮದುವೆನ. ಯಾಕೆ ಬೇಡ ಅಂತಿದ್ಯಾ? ಅಯ್ಯೋ ಬೇಡಕ್ಕ, ನನಗೆ ಯಾಕೋ ಭಯ ಆಗ್ತೈತೆ. ಮದುವೆ ಗಿದ್ವೆ ಏನು ಬೇಡ ಬಿಡು. ಹೆಂಗೋ ನಾನು ಮತ್ತೆ ನಮ್ಮ ಮನೆ ಸೇರಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಜೊತೆಲಿದ್ದೀನಿ, ಇಷ್ಟೇ ಸಾಕು. ನಾನು ಸಾಯತಕ್ಕ ಇವ್ರಿಗೆ ದುಡ್ಕೊಂಡು ಇವ್ರ ಜೊತೆನೇ ಇರ್ತೀನಿ. ಅಯ್ಯೋ ದುಡ್ಕೊಂಡೇನೋ ಇರ್ತೀಯ, ನೋಡ್ಕೊಂತೀಯ. ಆದ್ರೆ ಅಪ್ಪ ಅಮ್ಮ ಎಷ್ಟು ವರ್ಷ ಇರ್ತಾರೆ ಹೇಳು? ನಿನಗೆ ಅಂತ, ನಿಂದು ಅಂತ ಒಂದು ಸಂಸಾರ ಬೇಡವಾ ಹೇಳು? ಹ್ಞೂ ಕಣೋ, ಯಾಕೋ ಪಾಪ, ಯಾಕೆ ಬೇಡ ಅಂತೀಯ? ನಾವೆಲ್ಲ ಎಷ್ಟು ಆಸೆಗಿದ್ದೀವಿ, ನಾನು ನಿಮ್ಮ ಅಪ್ಪನೂ ನೀನು ಮದುವೆ ಮಾಡಿ ಸೊಸೆನ್ ತರಬೇಕು ಅಂತನ. ನೀನು ನೋಡಿದ್ರೆ ಬೇಡ ಅಂತಿದ್ಯಲ್ಲೋ? ಹಂಗಲ್ಲಮ್ಮ, ಅದು ನನಗೆ ಮೊದಲೇ ಎಲ್ಲ ನೆನಪು ಹೋಗಿ ಎಷ್ಟು ವರ್ಷ ಕಾಣೆ ಆಗಿದ್ದೆ. ಆದರೆ ಈಗ ಮದುವೆ ಗಿದ್ವೆ ಅಂತ ಹೇಳಿ ಸುಮ್ಮನೆ ಯಾಕೆ ತೊಂದರೆ ಅಂತನ. ನನಗೆ ಮದುವೆನೇ ಇಷ್ಟ ಇಲ್ಲ. ಯಾವ ಮದುವೆ ಬೇಡ, ಏನು ಬೇಡ, ಹಿಂಗೆ ಖುಷಿಯಾಗಿ ನಿಮ್ಮ ಜೊತೆ ಇರ್ತೀನಿ ಅಷ್ಟೇನೆ. ಅಯ್ಯೋ ಇದೇನು ಮಾದೇಶ ಹಿಂಗಂತಿದ್ಯಾ? ಚಿಕ್ಕ ಮಕ್ಕಳು ಆಟ ಮಾಡ್ದಂಗೆ. ನೀನು ಅಲ್ಲೇ ದೊಡ್ಡವನಾಗಿದ್ಯಲ್ವಾ? ಸುಮ್ಮನೆ ಒಪ್ಕೊಳ್ಳೋ ಮದ್ವೆಗೆ. ಒಳ್ಳೆ ಹುಡುಗಿನ ನಾನು ಹುಡುಕ್ತೀನಿ. ನೀನೇನು ಚಿಂತೆ ಮಾಡಬೇಡ. ಬರೋಳು ಅಪ್ಪ ಅಮ್ಮನು ನಿನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊತಾಳೆ. ನೀವೇನು ಹೇಳಿದ್ರು ನನಗೆ ಯಾಕೋ ಈ ಮದುವೆ ಗಿದ್ವೆ ಅನ್ನೋದೇನು ಬೇಡ ಅನ್ನಿಸ್ತೈತೆ ಅಕ್ಕ. ಅಪ್ಪ ಅಮ್ಮನ ಜೊತೆಗೆ ಈಗಲೇ ಚೆನ್ನಾಗಿದ್ದೀನಿ, ಸಾಕು, ಹಿಂಗೆ ಇರ್ತೀನಿ. ಆಮೇಲೆ ಏನು ಬೇಡ. ಮದುವೆ ಆದವಳು, ಆಮೇಲೆ ಇವನು ಹುಷಾರಿರ್ಲಿಲ್ಲ, ತಿಕ್ಲಾಗಿದ್ದ, ಹಂಗೆ ಹಿಂಗೆ ಅಂತ ಹೇಳಿ ಆಡ್ಕೊಂಡ್ರೆ ನನ್ನ ಯಾರಾದರೂ ಹೇಳ್ತಾರೆ ಗೊತ್ತಿರೋರು ಈ ಊರಲ್ಲಿ ಬಂದಮೇಲೆ. ಅದಕ್ಕೆ ನನಗೆ ಯಾವ ಮದುವೆ ಬೇಡ, ಏನು ಬೇಡ. ಅಯ್ಯೋ ಅಷ್ಟಕ್ಕೆ ಯಾಕೆ ಹಂಗಂತೀಯ? ಅವಾಗೇನೋ ಹಂಗಿದ್ದೆ ಅಂದರೆ ಈಗಲೂ ಹಂಗೆ ಇದೆಯಾ? ಈಗ ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ಕೂದಲು ಎಲ್ಲ ಬಂದಿದ್ದಾವೆ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸುಮ್ಮನೆ ಮದುವೆಗೆ ಒಪ್ಕೊಳ್ಳೋ. ಅಯ್ಯೋ ಏನಮ್ಮಲ್ಲಿ ನೋಡು, ನಾನು ಅದಕ್ಕೆ ನಿಂತು ಕರೆದಿದ್ದು. ಇವನು ಏನಂತಾನೋ ಏನೋ ಅಂತಾನ. ನಾನೊಂದ್ಸಲ ಹೇಳಿದ್ರೆ ಯಾವ ಮದುವೆ ಬೇಡ, ಏನು ಬೇಡ, ಹೋಗಮ್ಮ ಅಂತ ಹೇಳಿದ್ದೆ. ಅದಕ್ಕೆ ನಿನ್ನೆದ್ರಿಗೆ ಹೇಳಿದ್ರೆ ಒಪ್ಕೊಂತಾನೇನೋ ಅಂತ ಕರೆದ್ರೆ ಈಗಲೂ ಬೇಡ ಅಂತಿದ್ದ ನೋಡು. ನೀನಾದರೂ ಹೇಳಮ್ಮ.
ಅಯ್ಯೋ ಮುಗ್ದೋಗಿರೋ ಕಥೆನ ಯೋಚನೆ ಮಾಡಿ ಏನ್ ಪ್ರಯತ್ನ ಹೇಳು. ಆ ಮದ್ವೆ ಆಗೋ ಹುಡುಗಿಗೆ ಎಲ್ಲ ಹೇಳೋಣ ಬಿಡು, ನಿನ್ ಬಗ್ಗೆ ಎಲ್ಲ ಹೇಳೋಣ. ಹಿಂಗಿದ್ದ, ಹಿಂಗ್ ಕಳೆದೋಗಿದ್ದ, ಹಿಂಗ್ ಆಗಿತ್ತು ಅವನ್ಗೆ, ಹಿಂಗೆಲ್ಲ ಅವನ್ಗೆ ಹಳೇದೆಲ್ಲ ನೆನಪಿರ್ಲಿಲ್ಲ, ಮಾತುಕತಿರ್ಲಿಲ್ಲ, ಎಲ್ಲ ಹೇಳೋಣ. ಆಮೇಲೆ ಒಪ್ಕೊಳ್ಳೋದು ಬಿಡೋದು ಆ ಹುಡುಗಿ ಸೇರಿದ್ದು. ಸುಮ್ಮನೆ ನೀನು ಒಪ್ಕೋ. ನೀವೇನು ಹೇಳಿದ್ರು ಅಷ್ಟೇ, ನನಗಂತೂ ಈ ಮದುವೆ ಬೇಡಪ್ಪ. ಮದುವೆ ವಿಷಯ ಇಲ್ಲಿಗೆ ಬಿಟ್ಬಿಡ್ರಿ. ಅಮ್ಮ, ಈ ಮದುವೆ ವಿಷಯ ಬೇಡ, ನನಗೆ ಯಾಕೋ ಭಯವಾಗುತ್ತೆ. ಆದೇಶ, ಅಯ್ಯೋ ಇದೇನಮ್ಮ ಇದು, ಹೊರಟೆ ಹೋದ ನೋಡಮ್ಮ ಮಲ್ಲಿ. ಅಲ್ಲ, ಮಗ ಇದ್ದಾನೆ ಅಂತ ಹೇಳಿ ನಾವೆಷ್ಟು ಸಂತೋಷದಿಂದ ಇದ್ದೀವಿ. ಇವನಿಗೊಂದು ಮದುವೆ ಮಾಡೋಣ ಅಂತಂದ್ರೆ ಇವನು ನೋಡಿದ್ರೆ ಈ ಥರ ಹೇಳ್ತಾನೆ. ಅಯ್ಯೋ ಏನು ಮಾಡೋದು ಹೇಳಮ್ಮ. ಹೋಗ್ಲಿ ಬಿಡಮ್ಮ, ಅವ್ನಿಗೆ ಯಾಕೋ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಸ್ವಲ್ಪ ದಿನ ಸುಮ್ಮನಿರು, ಆಮೇಲೆ ನೋಡೋಣ. ಅವನು ಆಗಿ ಅವನು ಒಪ್ಕೊಂಡ್ಮೇಲೆ ಎಲ್ಲಾದರೂ ಹುಡುಕಿ ಮದುವೆ ಮಾಡೋಕ್ಕಾಗುತ್ತೆ ಬಿಡು. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಸರಿ ಅಮ್ಮ, ಆಯಿತು, ಇರು, ಟೀ ಮಾಡ್ಕೊಂಬತ್ತೀನಿ. ಅಯ್ಯೋ ಟೀ ಬೇಡ, ಏನು ಬೇಡ ಕಣಮ್ಮ. ನಮ್ಮ ಅತ್ತೆ ಆಗಲಾಗ್ಲ ತವ್ರ ಮನೆ ತಕೋಗ್ತೀಯಾ ಅಂತ ಹೇಳಿ ಯಾರೇ ಹೇಳ್ತಿತ್ತು. ಹೋಗ್ಬೇಕು, ನಾನು ಏನು ಕೇಳ್ಕಳಿಸ್ತು ಅಂತ ಹೇಳಿ ಬಂದೆ. ಅಯ್ಯೋ ಇರು, ಏನು ಒಂದು 5 ನಿಮಿಷ, ನಿಮ್ಮ ಅಪ್ಪ ಇನ್ನು ಬಂದ್ಬಿಡುತ್ತೆ, ಮಾತಾಡ್ಸ್ಕೊಂಡು ಹೋಗಿವಂತೆ. ಅಲ್ಲ ಕಾವೇರಿ ಎಲ್ಗೋದ್ಲು? ಮಂತೆಗಿರ್ಲಿಲ್ವಾ? ಇಲ್ಲಮ್ಮ, ಅವಳು ಎಲ್ಗೋದ್ಲ ಏನೋ ಗೊತ್ತಿಲ್ಲ, ಎಲ್ಲ ಆಟ ಆಡಕ್ಕೆ ಹೋಗಿರ್ಬೇಕೇನೋ. ಸರಿ, ಬೇಗ ಮಾಡ್ಕೊಂಬ ಹೋಗು. ಸರಿ ಮಾಡ್ಕೊಂಬತ್ತೀನಿ, ಇರು ಇಲ್ಲೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.